ಶಾಂತಮ್ಮ ಸ್ವೀಟ್ ತಿನ್ನಿ. ಜಾನ್ವಿ, ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗಲೂ ಅಷ್ಟೇ, ನೀನು ಇಲ್ಲಿಗೆ ಬಂದಿದೀಯಾ, ಇದನ್ನೆಲ್ಲ ಮಾಡ್ತಿದೀಯಾ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೇಲಿರಲಿಲ್ಲ, ಹಾಗೆ ಹೊರಟೋಗ್ಬಿಟ್ಟೆ. ಈಗ ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ಇದೆಯಾ. ಇದೆಲ್ಲ ಹೇಗೆ ಸಾಧ್ಯ? ಶಾಂತಮ್ಮ, ಬದುಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹಳೇದೆಲ್ಲ ನೆನ್ಪಿಟ್ಕೊಂಡಿರೋಕ್ಕಾಗತ್ತಾ ಹೇಳಿ? ಆದರೂ ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೆಯಲ್ಲಿರಲಿಲ್ಲ. ಪಾಪ ಜಯಂತ್ ನಿನ್ನನ್ನು ಹುಡುಕಿ ಕರ್ಕೊಂಡು ಬರಬೇಕು ಅಂತ ಎಲ್ಲೆಲ್ಲೋ ಹುಡುಕಾಡ್ದ. ಆದರೆ ನೀನು ಅವಾಗ ಬರೋಕ್ಕೆ ಮನಸ್ಸು ಮಾಡದೇ ಇದ್ದವಳು ಈಗ ಬರಬೇಕು ಅಂತ ಹೇಗೆ ಅನ್ನಿಸ್ತು ನಿನಗೆ? ನನಗೆ ಗೊತ್ತು ಜಾನು, ನೀನು ಈ ಮನೇಲಿ ಇರುವಷ್ಟು ದಿನ ಒಂದಿನೂ ನೆಮ್ಮದಿಯಾಗಿ ಸಂತೋಷವಾಗಿ ಇರಲಿಲ್ಲ ಅಂತ ಚೆನ್ನಾಗಿ ಗೊತ್ತು. ನರಕ ಯಾತನೆ ಅನುಭವಿಸಿದ್ಯಾ ಅಂತನೂ ಗೊತ್ತು. ಅಲ್ಲ ಜಾನ್ವಿ, ಹೋದೋಳು ಹೋಗಿದ್ದೆ, ಮತ್ತೆ ಯಾಕೆ ಇಲ್ಲಿಗೆ ಬರೋಕ್ಕೆ ಮನಸ್ಸು ಮಾಡಿದೆ ನೀನು? ಶಾಂತಮ್ಮ, ಇದರಲ್ಲಿ ನನ್ನ ಒಪ್ಪಿಗೆಗಿಂತ ಅಪ್ಪ ಅಮ್ಮನ ಇಷ್ಟಕ್ಕೆ ತಲೆಬಾಗೋಳು ನಾನು. ಅವ್ರಿಗೆ ನನ್ನ ಜೀವನದಲ್ಲಿ ಏನೇನು ನಡ್ತಿದೆ ಯಾವುದೂ ಗೊತ್ತಿಲ್ಲ. ಜಯಂತ್ ಅವ್ರು ಹೇಗೆ ಅಂತ ಗೊತ್ತಿಲ್ಲ, ನಾನು ಏನೆಲ್ಲ ಅನುಭವಿಸಿದ್ದೀನಿ ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರು ಹೋಗು ಅಂದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ. ಅದು ಅಲ್ಲದೆ ಅವತ್ತಿನ ಪರಿಸ್ಥಿತಿ ಬೇರೆಯೇ ಇತ್ತು, ನಾನು ಹೆದರ್ಕೊಂಡು ಹೋಗಬೇಕಾಯ್ತು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ, ಬರಬೇಕು ಅನಿಸ್ತು, ಬಂದಿದ್ದೀನಿ. ಅಂದರೆ ಜಯಂತ್ ಬದಲಾಗ್ತಾನೆ ಅಂತಿದ್ಯಾ? ಬದಲಾಗಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾರಲ್ವಾ, ಆ ದೃಷ್ಟಿಕೋನ ಮಾತ್ರ ನಾನು ಬದಲು ಮಾಡ್ತೀನಿ. ನಾನು ಅವ್ರನ್ನ ಬಿಟ್ಟು ಹೋಗಲ್ಲ ಶಾಂತಮ್ಮ, ಅವ್ರ ಜೊತೆ ಬದುಕ್ತೀನಿ. ಎಷ್ಟೋ ಹೆಣ್ಮಕ್ಳಿಗೆ ಗಂಡನ ಪ್ರೀತಿನೇ ಸಿಗಲ್ಲ, ಅಂಥದ್ರಲ್ಲಿ ನನಗೆ ಆ ಪ್ರೀತಿ ಸಿಕ್ಕಿದೆ. ಕೆಲವು ಸತಿ ಅಂತೂ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಪ್ರೀತಿ. ಆದರೆ ಆ ಪ್ರೀತಿನ ದಾರಿಗೆ ತರಬೇಕಷ್ಟೆ. ಅವ್ರು ಮೊದಲು ಹೇಗೆ ಬೆಳೆದು ಬಂದಿದ್ದಾರೆ ಅದೆಲ್ಲವೂ ನಂಗೆ ಅರ್ಥ ಆಗಿದೆ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರನ್ನ ಸರಿ ದಾರಿಗೆ ತರೋದಕ್ಕೆ ಬಂದಿದ್ದೀನಿ. ಜಾನ್ವಿ, ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಈಗಲಾದರೂ ಅವ್ನು ಬದಲಾಗಿ ನೀವಿಬ್ಬರು ಸಂತೋಷವಾಗಿ ಜೀವನ ಸಾಗಿಸಿದ್ರೆ ಅಷ್ಟೇ ಸಾಕು ನನಗೆ. ನೀನು ಇಲ್ಲದೇ ಇದ್ದಾಗ ಜಯಂತ್ ಜೊತೆಯಲ್ಲಿ ಎದ್ದು ನಾನು ಅವನ್ನ ನೋಡ್ಕೊಂಡಿದ್ದೀನಲ್ಲ, ಪಾಪ ತುಂಬ ನೋವು ಅನುಭವಿಸಿದ್ದಾನೆ. ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದ, ನಿನ್ನ ಹಾಡನ್ನೇ ಕೇಳ್ತಾ ಇದ್ದ. ಜಾನ್ವಿಯವರಿಗೆ ಯಾವುದು ಇಷ್ಟ, ಇದು ಇಷ್ಟ, ಹಾಗೆ ಮಾಡ್ತಿದ್ರು, ಹೀಗೆ ಮಾಡ್ತಿದ್ರು, ಯಾವಾಗಲೂ ನಿನ್ನ ಯೋಚನೆಯಲ್ಲೇ ಮುಳುಗ್ತಾ ಇದ್ದ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದಾನೆ, ಪ್ರೀತಿಯಿಂದ ವಂಚಿತನಾಗಿದ್ದಾನೆ. ಈಗ ಅವನಿಗೆ ಎಲ್ಲನೂ ನೀನೇ, ನಿನ್ನ ಪ್ರೀತಿನೇ ಎಲ್ಲ ಅವನಿಗೆ. ಶಾಂತಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ಅವ್ರ ಬಗ್ಗೆ ಯೋಚನೆ ಬಿಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ನಾನು ಇಲ್ಲದೆ ಇರುವಾಗ ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಮನೆಯೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಮನೆಗೆ ಹೋಗೋಕ್ಕಾಯ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ 1-2 ದಿನ ನಿಮ್ಮ ಮನೆಯಲ್ಲಿ ಇದ್ಬಿಟ್ಟು ಬನ್ನಿ. ಸರಿನಮ್ಮ, ಜಯಂತನಿಗೂ ಒಂದು ಮಾತು ಹೇಳೋಗ್ತೀನಿ. ಎಸ್, ಜಯಂತ್ ಇಸ್ ಬ್ಯಾಕ್. ನೋಡಿ, ಇಷ್ಟು ದಿವಸ ನಾವು ಯಾವ್ಯಾವ ಮೀಟಿಂಗ್ಸ್ನ ಹೋಲ್ಡ್ನಲ್ಲಿ ಇಟ್ಟಿದ್ವಿ, ನಾಳೆ ಅದ್ರ ಬಗ್ಗೆ ಒಂದು ಬ್ರೀಫಿಂಗ್ ಮಾಡೋಣ. ಲೆಟ್ಸ್ ಟೇಕ್ ಥಿಂಗ್ಸ್ ಫಾರ್ವರ್ಡ್. ಆಲ್ ರೈಟ್, ನಾನು ನಾಳೆ ಬರ್ತೀನಿ ಆಫೀಸ್ಗೆ. ಥ್ಯಾಂಕ್ ಯು. ಜಯಂತ್, ಈಗ ನಿನ್ಗೆ ತುಂಬ ಖುಷಿ ಆಯಿತಾ? ಯಾರು ಮನೆಗೆ ಬರೋದಿಲ್ಲ ಅಂದ್ಕೊಂಡಿದೆಯೋ ಅವ್ರ ಮನೆಗೆ ಬಂದಾಯಿತು, ಮನೆ ದೀಪ ಹಚ್ಚಿ ಆಯಿತು ಅಲ್ವಾ? ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ಶಾಂತಮ್ಮ, ನಾನು ಹುಚ್ಚನ ಕಾಯ್ತಿದ್ದು ಇದೇ ಕ್ಷಣಕ್ಕೆ ಅಲ್ವಾ? ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? ನನ್ನ ಚಿನ್ನು ಮರಿ ಜೊತೆ ನಾನು ಒಂದ್ಸಲಿ ಮಾತಾಡಿದ್ರೆ ಸಾಕು, ಅವ್ರು ಖಂಡಿತ ಒಪ್ಕೊಂಡು ನನ್ನ ಜೊತೆಗೆ ವಾಪಸ್ ಬರ್ತಾರೆ ಅಂತ. ನೋಡಿದ್ರ, ಹಾಗೆ ಆಯ್ತು. ಶಾಂತಮ್ಮ, ಇದ್ರ ಮನೆ ಗೊತ್ತಾಗುತ್ತೆ ನೋಡಿ. ಚಿನ್ನು ಮರಿಗೆ ನನ್ನ ಮೇಲೆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಈಗ ನೋಡಿ, ಮನೆಗೆ ಬಂದರು, ಖುಷಿಯಾಗಿ ಅವರೇ ಜವಾಬ್ದಾರಿನೂ ವಹಿಸ್ಕೊಂಡ್ರು. ನನಗೆ ಇನ್ನೇನು ಬೇಕು ಶಾಂತಮ್ಮ? ನನಗನ್ನಿಸ್ತಾ ಇದೆ
ಪ್ರಪಂಚದ ಖುಷಿ ಎಲ್ಲ ಈಗ ಬರೀ ನನ್ನಲ್ಲೇ ಅಡಗಿದೆ ಅಂತ. ವೆರಿ ಲಕ್ಕಿ ಗೈ ಶಾಂತಮ್ಮ, ಅಲ್ವಾ? ಹೌದು ಕಣಪ್ಪ, ಜಾನು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಏನಾಗ್ತಿತ್ತೋ ಏನೋ, ಆದರೆ ಅವಳು ಹಳೇದನ್ನೆಲ್ಲ ಮರೆತು ನಿನ್ನ ಜೊತೆ ಬದುಕು ನಡೆಸ್ಬೇಕು ಅಂತ ಬಂದಿದ್ದಾಳೆ. ಹೌದು ಶಾಂತಮ್ಮ. ಶಾಂತಮ್ಮ ನೋಡಿ, ಅವರೊಬ್ಬರು ಈ ಮನೇಲಿದ್ರೆ ಸಾಕು, ಇಡೀ ಜಗತ್ತನ್ನು ಗೆದ್ದುಬಿಡ್ತೀನಿ. ನಮ್ಮ ಬಾಳನ್ನ ಮತ್ತೆ ಬಂಗಾರ ಮಾಡ್ತೀನಿ. ಅವರು ನನ್ನ ಜೀವ, ಜೀವಾಳ, ಉಸಿರು, ಸರ್ವಸ್ವ ಅಂತ ಅವ್ರಿಗೆ ಅರ್ಥ ಆಯ್ತಲ್ಲ ಶಾಂತಮ್ಮ. ಚಿನ್ನು ಮರಿ ಇಲ್ಲದೆ ಇದ್ದಾಗ ಈ ಮನೆ ಕತ್ತಲು ಗವಿ ಆಗೋಗಿತ್ತು. ಈಗ ನೋಡಿ, ಅವರು ಬಂದಿರೋದ್ರಿಂದ ಬೆಳಕಿನ ಪ್ರೇಮ ಲೋಕ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಜಾನ್ವಿಯವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಶಾಂತಮ್ಮ, ನಾನು ಅವರಿಂದ ದೂರ ಇದ್ದೀನಿ ಅಂತ ಎಷ್ಟು ನೋವು ಪಟ್ಟಿದ್ದೀನೋ, ಅವರು ನನ್ನಿಂದ ದೂರ ಇದ್ದು ಅಷ್ಟೇ ನೋವು ಅನುಭವಿಸಿದ್ದಾರೆ ಅನಿಸುತ್ತೆ. ಅದಕ್ಕೆ ನೋಡಿ, ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಜೀವನ ಮಾಡಬೇಕು ಅಂತ ಈಗ ಎಲ್ಲದನ್ನೂ ಒಪ್ಕೊಂಡು ಬಂದಿದ್ದಾರೆ. ನಾನು ಬಯಸೋದು ಅದನ್ನೇ ಅಪ್ಪ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆ ಬೇರೆ ಆಗೋದು ಏನು ಚೆನ್ನಾಗಿರುತ್ತೆ ಹೇಳು? ನೋಡು, ಏನೇ ಆದರೂ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ನಾವು ಜೊತೆಯಲ್ಲೇ ಜೀವನ ಸಾಗಿಸ್ತೀವಿ ಅನ್ನೋ ಹಠ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸರಿಯಾಗಿ ಹೇಳಿದ್ರಿ ಶಾಂತಮ್ಮ. ನಾನು ಇಷ್ಟು ದಿವಸ ಅವರನ್ನು ಹುಚ್ಚನ್ನ ಹಾಕಿ ಪ್ರೀತಿ ಮಾಡಿದೆ, ಆದರೆ ಈ ಕುರುಡು ಪ್ರೇಮದಿಂದ ಅವ್ರಿಗೆ ನೋವಾಯಿತು ಅಂತ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಕುರುಡು ಪ್ರೀತಿಯಿಂದ ಅವ್ರಿಗೆ ಸ್ವಲ್ಪ ನೋವಾಗಿರೋದು ನಿಜ. ಮುಂದೆ ನಾನು ಹಾಗೆ ನೋಡ್ಕೊಳ್ಳೋದು, ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ, ಆದರೆ CCTV ಕಣ್ಣಲ್ಲಲ್ಲ ಅಷ್ಟೇ. ನನಗಂತೂ ತುಂಬ ಖುಷಿ ಆಗ್ತಿದೆ ಜಯಂತ್. ಪ್ರತಿಯೊಂದು ಹೆಣ್ಣು ಬಯಸೋದು ನಿಮ್ಮಂಥ ಗಂಡನ. ಪ್ರೀತಿ ಮಾಡುವಾಗ ತುಂಬ ಹುಷಾರಾಗಿರ್ಬೇಕು. ಅತಿಯಾದ ಪ್ರೀತಿ ಉಸಿರು ಕಟ್ಟೋ ಥರ ಇರುತ್ತೆ. ಅದ್ರ ಕಡೆ ಗಮನ ಇರಲಿ. ತಂದೆ, ತಾಯಿ, ಅಣ್ಣಂದಿರನ್ನ, ಅಕ್ಕಂದಿರನ್ನ ಎಲ್ಲರೂ ಬಿಟ್ಟು ನಿನ್ನ ಜೊತೆ ಬಂದಿದ್ದಾರೆ. ಅವ್ರಿಗೆಲ್ಲರೂ ಪ್ರೀತಿ ಮರೆಸುವಂಥ ಪ್ರೀತಿ ನೀನು ಅವ್ರಿಗೆ ಕೊಡಬೇಕು. ಖಂಡಿತ ಶಾಂತ, ನಾನು ಮುಂಚೆ ತಪ್ಪು ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ಆ ಥರ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ, ಅವ್ರಿಗೆ ಹೇಗೆ ಅನಿಸುತ್ತೋ ಹಾಗೆ ಇದ್ಬಿಡ್ತೀನಿ. ಸರಿ, ನಾನು ಒಂದೆರಡು ದಿನ ಮನೆಗೆ ಹೋಗಿ ಬರ್ತೀನಿ. ಯಾಕೆ ಶಾಂತಮ್ಮ? ಇದುವರೆಗೂ ನೀನು ಒಬ್ಬನೇ ಇದ್ದೆ, ನಿನ್ನ ನೋಡ್ಕೊಳ್ಕೋಸ್ಕರ ನಾನು ಇಲ್ಲಿದ್ದೆ. ಈಗ ನಿನ್ನ ಹೆಂಡತಿ ಬಂದಿದ್ದಾಳೆ. ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನೀವಿಬ್ಬರು ಖುಷಿ ಖುಷಿಯಾಗಿರಿ. ಸರಿ ಶಾಂತಮ್ಮ, ಹಾಗೆ ಮಾಡಿ, ಆಶೀರ್ವಾದ ಮಾಡಿ. ಅಯ್ಯೋ, ದೇವ್ರು ಒಳ್ಳೇದು ಮಾಡಲಿಪ್ಪ. ಸಂತೋಷವಾಗಿರಿ.